ಮತ್ತೊಂದೆಡೆ ನಿನ್ನೆ ಸಚಿವ ಸಂಪುಟ ಒಂದು ಮಹತ್ತರವಾದ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ರಾಜ್ಯದಲ್ಲಿ ಮುಂಬರುವ ಲೋಕಲ್ ಬಾಡಿ ಚುನಾವಣೆಗಳೇನಿದ್ದಾವೆ, ಜಿಲ್ಲಾ ಪಂಚಾಯತು, ತಾಲೂಕು ಪಂಚಾಯತಿಗಳಿರ್ಬೋದು, ಈ ಲೋಕಲ್ ಬಾಡಿ ಚುನಾವಣೆಗಳಿಗೆ ಬ್ಯಾಲೆಟ್ ಪೇಪರನ್ನು ಬಳಸ್ತೇವೆ. ಯಾಕೆ ಅಂತ ಹೇಳಿದ್ರೆ ಚುನಾವಣಾ ಆಯೋಗದ ಬಗ್ಗೆ ಮತ್ತು ಬ್ಯಾಲೆಟ್ ಬಾಕ್ಸ್ ಬಗ್ಗೆ, ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಅಂತ ನಾವೇನು ಕರಿತೇವೆ, EVM ಮೆಷಿನ್ಸ್ ಬಗ್ಗೆ ಪಾಪ ರಾಹುಲ್ ಗಾಂಧಿಯವ್ರಿಗೆ, ಕಾಂಗ್ರೆಸ್ನವರಿಗೆ ವಿಶ್ವಾಸ ಹೊರಟೋಗಿದೆಯಂತೆ. ಹಾಗಾಗಿ ರಾಜ್ಯದಲ್ಲಿ ಮುಂದಿನ ಚುನಾವಣೆಗಳು, ಸ್ಥಳೀಯ ಚುನಾವಣೆಗಳನ್ನು ಬ್ಯಾಲೆಟ್ ಪೇಪರ್ನ ಬಳಸ್ತೇವೆ ಅನ್ನುವ ನಿರ್ಧಾರವನ್ನು ಕ್ಯಾಬಿನೆಟ್ ಸಚಿವ ಸಂಪುಟ ಸಭೆ ನಿನ್ನೆ ನಿರ್ಣಯವನ್ನು ತೆಗೆದುಕೊಂಡಿದೆ. ಇದೊಂದು ರೀತಿ ಪ್ರಜಾಪ್ರಭುತ್ವದ ಕಗ್ಗೊಲೆ. ನಾನು ತಮ್ಮ ಮುಖೇನ ಇವತ್ತು ರಾಹುಲ್ ಗಾಂಧಿಯವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕಿವಿಮಾತನ್ನು ಹೇಳೋದಕ್ಕೆ ಇಚ್ಛಪಡ್ತೇನೆ. ವಾಸ್ತವಿಕ ಸತ್ಯದಿಂದ ದೂರ ಹೋಗಬೇಡಿ ನೀವು. ರಾಹುಲ್ ಗಾಂಧಿಯವರು ಇರ್ಬೋದು, ಈ ಕಡೆ ರಾಜ್ಯದ DK ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯನವರು ಇರ್ಬೋದು. ವಾಸ್ತವಿಕ ಸತ್ಯ ಏನು ಅಂತ ಹೇಳಿದ್ರೆ, ಇವತ್ತು ದೇಶದ ಜನತೆಗೆ ಇವತ್ತು EVM ಬಗ್ಗೆ ವಿಶ್ವಾಸ ಹೋಗಿಲ್ಲ. ದೇಶದ ಮತದಾರರಿಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆನೇ ಇವತ್ತು ವಿಶ್ವಾಸ ಹೋಗಿದೆ. ಕಾಂಗ್ರೆಸ್ ಪಕ್ಷದ ನಾಯಕತ್ವದ ಬಗ್ಗೆ ವಿಶ್ವಾಸ ಹೋಗಿದೆ. ದೇಶವನ್ನು ಮುನ್ನಡೆಸ್ತಕ್ಕಂಥ ಶಕ್ತಿ, ಭಾರತವನ್ನು ಒಂದು ಅಭಿವೃದ್ಧಿ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಶಕ್ತಿ ಅದೇನಾದ್ರು ಇದ್ದರೆ ಅದು ನರೇಂದ್ರ ಮೋದಿಜಿಯವರಿಗೆ ಮಾತ್ರ ಅನ್ನೋ ವಿಚಾರ ದೇಶದ ಮತದಾರರಿಗೆ ಸಂಪೂರ್ಣವಾಗಿ ತಿಳಿದಿರುವ ಪರಿಣಾಮವಾಗಿಯೇ ಕೇಂದ್ರದಲ್ಲಿ ಸತತವಾಗಿ ಮೂರನೇ ಬಾರಿಗೆ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ, ನರೇಂದ್ರ ಮೋದಿಜಿ ನೇತೃತ್ವದಲ್ಲಿ BJP ನೇತೃತ್ವದ NDA ಕೂಟ ಅಧಿಕಾರಕ್ಕೆ ಬಂದಿದೆ.